discuss the convergence of the following sequences. Here we have considered three sequences. First sequence is xn equal to n into sine of pi by n. Second sequence is xn equal to n square by 3 into sine square of 1 by n. Third sequence is xn equal to 3n square plus 5 divided by 2n plus 3 into sine of pi by n. ಸೊ ಎಲ್ಲನೂ ಆಲ್ಮೋಸ್ಟ್ ಇನ್ ಟರ್ಮ್ಸ್ ಆಫ್ ಸೈನ್ ಇದೆ, ಹಾಗಾಗಿ ಸಿಮಿಲರ್ ಕ್ವಶನ್ಸ್ ಅಂತ ನಾನು ಇವುಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ ಅಸ್ ಸಾಲ್ವ್. ಫಸ್ಟ್ ಸೀಕ್ವೆನ್ಸ್ ದಟ್ ಈಸ್ xn ಈಸ್ ಈಕ್ವಲ್ ಟು n ಇಂಟು ಸೈನ್ ಆಫ್ ಪೈ ಬೈ n. ಸೊ ಕನ್ವರ್ಜೆನ್ಸನ್ನು ಚೆಕ್ ಮಾಡೋದು ಅಂತಂದರೆ ಅರ್ಥ ಆ್ಯಸ್ n ಟೆಂಡ್ಸ್ ಟು ಇನ್ಫಿನಿಟಿ ಹೌ ದ ಸೀಕ್ವೆನ್ಸ್ ಈಸ್ ಬಿಹೇವಿಂಗ್ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋದು ಅಂತ. ಹಾಗಾಗಿ ಲಿಮಿಟ್ನ ನಾನೀಗ ಫೈಂಡ್ ಮಾಡ್ತೀನಿ. ನಾವು ಅಪ್ಲೈಯಿಂಗ್ the limit xn as n tends to infinity is equal to limit xn ಅಂತಂದರೆ n into sin of pi by n as n tends to infinity. ನೋಡಿ, as n tends to infinity, ಇದು ಇನ್ಫಿನಿಟಿ ಆಗ್ತದೆ, ಇದು 0 ಸೈ ಇದು ಒಂದು ರೀತಿ ಪೈ ಬೈ ಎನ್ ಅಂತಂದರೆ ದಿಸ್ ಟೆನ್ಸ್ ಟು 0, ಸೈನ್ 0 ಇಂಟು ಇನ್ಫಿನಿಟಿ. ಸೊ ಇದು 0 ಇಂಟು ಇನ್ಫಿನಿಟಿ ಯಾವುದೇ ಮೀನಿಂಗ್ನ ಕೊಡಲ್ಲ, ಅದು ಆ್ಯಕ್ಚುಲಿ ಇಂಡಿಟರ್ಮಿನೇಟ್ ಫಾರ್ಮು. ಹಾಗಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಲೆಟಸ್ ಸಬ್ಸ್ಟಿಟ್ಯೂಟ್ ದಿಸ್ ಪೈ ಬೈ ಎನ್ ವಿತ್ ಥೀಟಾ. ಸೊ ಯಾವುದೊಂದು ಸ್ಟ್ಯಾಂಡರ್ಡ್ ಅಥವಾ ಫಾರ್ಮುಲಾ ಬರೋ ಥರ ನಾವೇನು ಮಾಡ್ತೀವಿ ಇಲ್ಲಿ ಅಡ್ಜಸ್ಟ್ ಮಾಡ್ತೀವಿ. ಸೊ ನಾನೇನು ಮಾಡ್ತೀನಿ ಇಲ್ಲಿ ಪುಟ್ ಪೈ ಬೈ ಎನ್ ಈಕ್ವಲ್ ಟು ಥೀಟಾ. ಸೊ ಪೈ ಬೈ ಎನ್ ಈಕ್ವಲ್ ಟು ಥೀಟಾ ಹಾಕಿದರೆ ದಿಸ್ ಇಂಪ್ಲೈಸ್ ಎನ್ ಈಕ್ವಲ್ ಟು ಏನಾಗ್ತದೆ, ಎನ್ ಇಲ್ಲಿಗೆ ಬರಲಿ, ಥೀಟಾ ಇಲ್ಲಿಗೆ ಬರ್ತದೆ. ಸೊ ಪೈ ಬೈ ಥೀಟಾ ಆಗ್ತದೆ. ಸೊ ಎನ್ ಈಕ್ವಲ್ ಟು ಪೈ ಬೈ ಥೀಟಾ, ಎನ್ ಇಲ್ಲಿಗೆ ಬರ್ತದೆ, ಥೀಟಾ ಕೆಳಗಡೆ ಬರ್ತದೆ. ಸೊ ಎನ್ ಈಕ್ವಲ್ ಟು ಪೈ ಬೈ ಥೀಟಾ. ಯಾವಾಗ ನಾನು ವೇರಿಯೇಬಲ್ನ ಚೇಂಜ್ ಮಾಡಿದ್ನಲ್ಲ, ಸೊ ಎನ್ ಇಲ್ಲೂ ಕೂಡ ಚೇಂಜ್ ಆಗಬೇಕು. ಆ್ಯಸ್ ಎನ್ ಟೆಂಡ್ಸ್ ಟು ಇನ್ಫಿನಿಟಿ ನೋಡಿ, ಎನ್ ಇನ್ಫಿನಿಟಿಗೆ ಹೋದಂಗೆಲ್ಲೂ ಪೈ ಬೈ ಎನ್ 0ಗೆ ಹೋಗ್ತದೆ. ಸೊ ಪೈ ಬೈ ಎನ್ 0ಗೆ ಹೋಗ್ತದೆ ಅಂದರೆ ಅರ್ಥ ಏನು, ಥೀಟಾ 0ಗೆ ಹೋಗ್ತದೆ ಅಂತ ಅರ್ಥ. ಆ್ಯಸ್ ಎನ್ ಟೆಂಡ್ಸ್ ಟು ಇನ್ಫಿನಿಟಿ ಥೀಟಾ ಟೆಂಡ್ಸ್ ಟು 0. ಆ್ಯಸ್ ಎನ್ ಟೆಂಡ್ಸ್ ಟು ಇನ್ಫಿನಿಟಿ ಥೀಟಾ ಟೆಂಡ್ಸ್ ಟು 0. ಸೊ ಇಷ್ಟು ಚೇಂಜಸ್ನ ಮಾಡಿ ಆದಮೇಲೆ ನಾನು ಈ ಲಿಮಿಟ್ ಎನ್ ಟೆಂಡ್ಸ್ ಟು ಇನ್ಫಿನಿಟಿನ ರಿಪ್ಲೇಸ್ ಮಾಡ್ತೀನಿ ಬೈ ಲಿಮಿಟ್ ಥೀಟಾ ಟೆಂಡ್ಸ್ ಟು 0. ಯಾಕಂದರೆ ಎನ್ ಟೆಂಡ್ಸ್ ಟು ಇನ್ಫಿನಿಟಿನ ನಾವು ಯಾವುದರಿಂದ ರಿಪ್ಲೇಸ್ ಮಾಡಬೇಕೀಗ, ಥೀಟಾ ಟೆಂಡ್ಸ್ ಟು 0. ಯಾಕಂದರೆ ಎನ್ನನ್ನು ನಾವು ಪೈ ಬೈ ಥೀಟಾ ಅಂತ ಬರೀತೀವಿ, ಪೈ ಬೈ ಎನ್ನನ್ನು ಥೀಟಾ ಅಂತ ಬರೀತೀವಿ. ಸೊ ಲಿಮಿಟ್ ಎನ್ ಅಂದರೆ ಏನಿಲ್ಲ ಈಗ ಆ್ಯಕ್ಚುಲಿ ಪೈ ಬೈ ಥೀಟಾ ಇಂಟು ಸೈನ್ ಪೈ ಬೈ ಎನ್ ಅಂತಂದರೆ ಥೀಟಾ. ಸೊ ಇಟ್ ಈಸ್ ಈಕ್ವಲ್ ಟು ಪೈ ಕಾನ್ಸ್ಟೆಂಟು, ಸೊ ಹೊರಗಡೆ ಹಾಕ್ತೀನಿ, ಲಿಮಿಟ್ ಸೈನ್ ಥೀಟಾ ಬೈ ಥೀಟಾ. ಈ ಥೀಟಾ ಇದೆಯಲ್ಲ, ಅದು ಡಿವೈಡೆಡ್ ಬೈ ಥೀಟಾ ಆ್ಯಸ್ ಥೀಟಾ ಟೆಂಡ್ಸ್ ಟು 0. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ. ಏನು ಫಾರ್ಮುಲಾ ಅಂತಂದರೆ ಲಿಮಿಟ್ ಥೀಟಾ ಟೆಂಡ್ಸ್ ಟು 0 ಸೈನ್ ಥೀಟಾ ಬೈ ಥೀಟಾ ಈಸ್ ಈಕ್ವಲ್ ಟು 1. ಇದು ಫಸ್ಟ್ ಪಿ ಯು ಸಿ ಆರ್ ಸೆಕೆಂಡ್ ಪಿ ಯು ಸಿ ಅದರಲ್ಲಿ ಎಲ್ಲೋ ಒಂದು ಕಡೆ ಇದನ್ನು ನಾವು ಪ್ರೂವ್ ಮಾಡ್ತೀವಿ. ಏನದು, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಸೈನ್ ಎಕ್ಸ್ ಬೈ ಎಕ್ಸ್. ಸೊ ಇದ್ರ ವ್ಯಾಲ್ಯೂ ಏನಾಗ್ತದೆ ಅಂತಂದರೆ 1 ಆಗುತ್ತೆ ಅಂತ. ಸೊ ಈ ಫಾರ್ಮುಲನ್ನ ನಾವೇನು ಮಾಡ್ತಿದ್ವಿ, ಇಲ್ಲಿ ಅಪ್ಲೈ ಮಾಡ್ತಿದ್ವಿ. ಲಿಮಿಟ್ ಥೀಟಾ ಟೆಂಡ್ಸ್ ಟು 0 ಸೈನ್ ಥೀಟಾ ಬೈ ಥೀಟಾ ಅಂತಂದರೆ ವ್ಯಾಲ್ಯೂ ಏನಾಗ್ತದೆ 1. ಸೊ ಪೈ ಇಂಟು 1, ಸೊ ಇಟ್ ಈಸ್ ಈಕ್ವಲ್ ಟು ಪೈ. ಸೊ ಲಿಮಿಟು ಒಂದು ಫೈನೈಟ್ ವ್ಯಾಲ್ಯೂ ಬಂದಿರೋದ್ರಿಂದ ವಿ ಕ್ಯಾನ್ ಸೇ ದಟ್ ದ ಗಿವನ್ ಸೀಕ್ವೆನ್ಸ್ ದಟ್ ಈಸ್ n sin of pi by n is convergent. This implies the given sequence xn is convergent and converges to pi. So this is the solution for the first sequence. Now we shall move towards the second sequence. Okay, second sequence ಏನಿದೆ, xn ಈಕ್ವಲ್ ಟು ಸೆಕೆಂಡ್ ಸೀಕ್ವೆನ್ಸ್ ನಾನು ಹೇಳ್ತಾ ಇರೋದು n ಸ್ಕ್ವೇರ್ ಬೈ 3 ಇಂಟು ಸೈನ್ ಸ್ಕ್ವೇರ್ ಆಫ್ 1 ಬೈ n ಅಂತ ಇದೆ. ನಾವು ಅಪ್ಲೈಯಿಂಗ್ ಲಿಮಿಟ್ ಆನ್ ಬೋತ್ ಸೈಡ್, ಲಿಮಿಟ್ xn ಆ್ಯಸ್ n ಟೆಂಡ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು ಲಿಮಿಟ್ n ಸ್ಕ್ವೇರ್ ಬೈ 3 ಸೈನ್ ಸ್ಕ್ವೇರ್ ಆಫ್ 1 by n as n tends to infinity. So here also
ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎನ್ ಸ್ಕ್ವೇರ್ ಟೆನ್ಸ್ ಟು ಇನ್ಫಿನಿಟಿ, ಇದು ಇನ್ಫಿನಿಟಿ ಆಗ್ತದೆ. 1/∞ ಅಂತಂದರೆ 0 ಆಗ್ತದೆ. ಸೊ sin square 0 ಮೀನ್ಸ್ 0 ಇಂಟು ಇನ್ಫಿನಿಟಿ, ಅಗೇನ್ ಇಂಡೆಟರ್ಮಿನೇಟ್ ಫಾರ್ಮ್. ಸೊ ಇಲ್ಲೂ ಕೂಡ ಸೇಮ್ ಪ್ರಾಸೆಸ್, ಪುಟ್ ದಿಸ್ 1/n ಈಕ್ವಲ್ ಟು ಥೀಟಾ, ಪುಟ್ 1/n ಈಕ್ವಲ್ ಟು ಥೀಟಾ. 1/n ಥೀಟಾ ಆದರೆ ದಿಸ್ ಇಂಪ್ಲೈಸ್ n ಏನಾಗ್ತದೆ, n ಈಸ್ ಈಕ್ವಲ್ ಟು 1/θ. n ಇಲ್ಲಿಗೆ ಕಳಿಸಿ, ಥೀಟಾನೇ ಇಲ್ಲಿಗೆ ಕಳಿಸಿ. ಸೊ 1/θ ಈಕ್ವಲ್ ಟು n ಅಥವಾ n ಈಕ್ವಲ್ ಟು ಥೀಟಾ. ಸೊ ವೇರಿಯೇಬಲ್ನ ನಾನು ಥೀಟಾಗೆ ಚೇಂಜ್ ಮಾಡಿರೋದ್ರಿಂದ n ಟೆನ್ಸ್ ಟು ಇನ್ಫಿನಿಟಿ ಅಲ್ಲೂ ಕೂಡ ಚೇಂಜ್ ಮಾಡಬೇಕು. ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ, ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ. ಸೊ n ಇನ್ಫಿನಿಟಿಗೆ ಹೋದರೆ 1/n 0ಗೆ ಹೋಗ್ತದೆ. ಸೊ ಥೀಟಾ ಟೆನ್ಸ್ ಟು 0, ಥೀಟಾ ಟೆನ್ಸ್ ಟು 0. ಸೊ ಇಲ್ಲಿ ಚೇಂಜ್ ಮಾಡ್ಬೋದು. ದಿಸ್ ಇಂಪ್ಲೈಸ್ ಲಿಮಿಟ್, ಇಲ್ಲಿ n ಟೆನ್ಸ್ ಟು ಇನ್ಫಿನಿಟಿ ಬದಲಿಗೆ ನಾನೆಂತ ಬರಿಬೋದು ಈಗ, ಥೀಟಾ ಟೆನ್ಸ್ ಟು 0 ಅಂತ ಬರಿಬೋದು. ಥೀಟಾ ಟೆನ್ಸ್ ಟು 0, n-ನ್ನು 1/θ ಅಂತ ಬರಿತೀನಿ. ನೋಡಿ, ಕಾನ್ಸ್ಟೆಂಟ್ ಡಿವೈಡೆಡ್ ಬೈ 3 ಇದೆಯಲ್ಲ, ಅದು ಕಾನ್ಸ್ಟೆಂಟು ಹಾಗೆ ಇರಲಿ, ಅದನ್ನು ನಾನು 1/3 ಅಂತ ಬರೆದ್ಬಿಡ್ತೀನಿ. ಇದೆಯಲ್ಲ ಡಿವೈಡೆಡ್ ಬೈ 3, ಅದನ್ನು 1/3 ಕಾನ್ಸ್ಟೆಂಟ್ ಆಗಿರೋದನ್ನ ಹಾಗೆ ಬರೀತೀನಿ. n ಅಂತಂದರೆ 1/θ, ಅದಕ್ಕೆ ಸ್ಕ್ವೇರ್ ಇದೆ, ಹಾಗಾಗಿ ಐ ವಿಲ್ ರೈಟ್ ಇಟ್ ಆಸ್ 1/θ ಹೋಲ್ ಸ್ಕ್ವೇರ್. ಅಗೇನ್ ಸೈನ್ ಸ್ಕ್ವೇರ್ 1/n ಅಂತಂದರೆ ಥೀಟಾ, ಸೈನ್ ಸ್ಕ್ವೇರ್ ಥೀಟಾ. ಸೊ ಇಟ್ ಈಸ್ ಈಕ್ವಲ್ ಟು 1/3 ಕಾನ್ಸ್ಟೆಂಟು ಹೊರಗಡೆ ಇರಲಿ, 1/3 ಲಿಮಿಟ್ ಥೀಟಾ ಟೆನ್ಸ್ ಟು 0. ಈ ಸ್ಕ್ವೇರ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 1 ಸ್ಕ್ವೇರ್ ಈಸ್ 1 ಡಿವೈಡ್ ಬೈ ಥೀಟಾನ ಸ್ಕ್ವೇರ್ ಮಾಡಿದ್ರೆ ಥೀಟಾ ಸ್ಕ್ವೇರ್. ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಇದೆಯಲ್ಲ, ಇದನ್ನು ನಾನು ಏನಂತ ಬರಿತೀನಿ ಅಂತಂದರೆ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಬರಿತೀನಿ, ಸೈನ್ ಥೀಟಾ ಹೋಲ್ ಸ್ಕ್ವೇರ್. ನಾವು ಸೊ ಇಟ್ ಈಸ್ ಈಕ್ವಲ್ ಟು 1/3 ಲಿಮಿಟ್ ಥೀಟಾ ಟೆನ್ಸ್ ಟು 0. ಇಲ್ಲೂ ಸ್ಕ್ವೇರ್ ಇದೆ, ಇಲ್ಲೂ ಸ್ಕ್ವೇರ್ ಇದೆ, ಅದು ಎರಡನ್ನೂ ತೆಗೆದು ಪೂರ್ತಿ ಹೊರಗಡೆ ಹಾಕಿಬಿಡ್ತೀನಿ ನಾನು. ಸೈನ್ ಥೀಟಾ ಬೈ ಥೀಟಾ ಹೋಲ್ ಸ್ಕ್ವೇರ್. ಯಾವುದಿದು, ಲಾಸ್ ಆಫ್ ಎಕ್ಸ್ಪೊನೆಂಟ್ಸ್. ಆಲ್ರೆಡಿ ಭಾಳ ಸರಿ ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ. a/b ಹೋಲ್ ಟು ದ ಪವರ್ ಆಫ್ n ಈಸ್ ಈಕ್ವಲ್ ಟು a ಟು ದ ಪವರ್ ಆಫ್ n ಬೈ b ಟು ದ ಪವರ್ ಆಫ್ n. ಅಥವಾ ರಿವರ್ಸಲ್ಲಿ ಅಪ್ಲೈ ಮಾಡಿದರೆ a ಟು ದ ಪವರ್ ಆಫ್ n ಬೈ b ಟು ದ ಪವರ್ ಆಫ್ n ಅಂತ ಇದ್ದರೆ ಈ n-ಅನ್ನು ಕಂಪ್ಲೀಟಾಗಿ ತೆಗೆದು ಹೊರಗಡೆ ಹಾಕ್ಬೋದು. ಇಲ್ಲಿ ನೋಡಿ, ಈ ಸ್ಕ್ವೇರನ್ನು ಮತ್ತು ಈ ಸ್ಕ್ವೇರನ್ನು ತೆಗೆದು ಹೊರಗಡೆ ಹಾಕಿದ್ದೀನಿ. ಸೊ ಸೈನ್ ಥೀಟಾ ಬೈ ಥೀಟಾ ಹೋಲ್ ಸ್ಕ್ವೇರ್. ನಾವು ಆ್ಯಸ್ x ಟೆನ್ಸ್ ಟು 0, sin x by x ಈಸ್ ಈಕ್ವಲ್ ಟು 1. ಆ್ಯಸ್ ಥೀಟಾ ಟೆನ್ಸ್ ಟು 0, sin ಥೀಟಾ ಬೈ ಥೀಟಾ ಈಕ್ವಲ್ ಟು 1. ಸೊ ಇದೇನಾಗ್ತದೆ, 1 ಆಗ್ತದೆ. ಸೊ 1/3 ಇಂಟು 1 ಸ್ಕ್ವೇರ್. ಸೊ ಇಟ್ ಈಸ್ ಈಕ್ವಲ್ ಟು 1/3 ಇಂಟು 1, ನಥಿಂಗ್ ಬಟ್ 1/3. ಸಿನ್ಸ್ ದ ಲಿಮಿಟ್ ಈಸ್ ಅ ಫೈನೈಟ್ ವ್ಯಾಲ್ಯೂ, ದಿಸ್ ಇಂಪ್ಲೈಸ್ ದ ಗಿವನ್ ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್. ದಿಸ್ ಇಂಪ್ಲೈಸ್ xn, ಯಾವುದು ಸೆಕೆಂಡ್ ಸೀಕ್ವೆನ್ಸ್, xn ಈಸ್ ಕನ್ವರ್ಜೆಂಟ್ ಆ್ಯಂಡ್ ಕನ್ವರ್ಜಸ್ ಟು 1/3. ಸೊ ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿದಂತೆ ಫಸ್ಟ್ ಸೀಕ್ವೆನ್ಸ್ ಕೂಡ ಕನ್ವರ್ಜೆಂಟ್ ಆಯಿತು, ಸೆಕೆಂಡ್ ಸೀಕ್ವೆನ್ಸ್ ಕೂಡ ಕನ್ವರ್ಜೆಂಟ್ ಆಯಿತು. ಈಗ ಥರ್ಡ್ ಸೀಕ್ವೆನ್ಸ್ ನೋಡೋಣ. ಓಕೆ, ನಾವು ಲೆಟ್ ಮಿ ಕನ್ಸಿಡರ್ ದ ಥರ್ಡ್ ಸೀಕ್ವೆನ್ಸ್. ಥರ್ಡ್ ಸೀಕ್ವೆನ್ಸ್ ಏನಿದೆ ಅಂತಂದರೆ xn ಈಸ್ ಈಕ್ವಲ್ ಟು 3n ಸ್ಕ್ವೇರ್ ಪ್ಲಸ್ 5 ಡಿವೈಡೆಡ್ ಬೈ 2n ಪ್ಲಸ್ 3. ಅಲ್ಜಿಬ್ರಿಕ್ ಟರ್ಮ್ ಇದೆ, ಇಲ್ಲಿ ಟ್ರಿಗ್ನೋಮೆಟ್ರಿ ಇದೆ, ಸೈನ್ ಆಫ್ π/n ಅಂತ ಇದೆ. ಲೆಟ್ ಅಸ್ ಟೇಕ್ ಲಿಮಿಟ್ xn ಆಸ್ n ಟೆನ್ಸ್ ಟು ಇನ್ಫಿನಿಟಿ is equal to limit n tends to infinity. So whole term as it is 3n square plus 5 divided by 2n plus 3 into sin of π/n. ಮೊದಲಿಗೆ ನಾನೇನು ಮಾಡ್ತೀನಿ ಅಂತಂದರೆ ಇದನ್ನು ಫಸ್ಟ್ ಈ ಬ್ರ್ಯಾಕೆಟ್ನ ಸಿಂಪ್ಲಿಫೈ ಮಾಡ್ಕೊಬಿಡ್ತೀನಿ. ಸೊ ಇಟ್ ಈಸ್ ಈಕ್ವಲ್ ಟು ಲಿಮಿಟ್ n tends to infinity, take n square is a common factor from numerator and n as a common factor from the denominator. ನಾನು ಇದ್ರ ಬಗ್ಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಈ ಥರದ ಕ್ವಶನ್ಸ್ಗಳಲ್ಲಿ, ಹಾಗಾಗಿ ಮತ್ತೆ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡೋಕ್ಕೋಗಲ್ಲ. ಸೊ n ಸ್ಕ್ವೇರ್ ಕಾಮನ್ ತೆಗೆದ್ರೆ ಇಲ್ಲೇನು ಉಳಿತು, ಇಲ್ಲಿ 3 ಪ್ಲಸ್ ಇಲ್ಲಿ 5/n ಸ್ಕ್ವೇರ್ ಇರಲಿಲ್ಲಲ್ಲ, ಹಾಗಾಗಿ n ಕಾಮನ್ ತೆಗೆದ್ರೆ ಇಲ್ಲೇನು ಉಳಿತು, 2 ಪ್ಲಸ್ 3/n ಉಳಿತು. ಸೊ ಇಲ್ಲಿದೆ ಸೈನ್ ಆಫ್ π/n. ದಿಸ್ ಈಸ್ ಆಸ್ ಇಟ್ ಈಸ್. ನಾವು n ಗೆಟ್ಸ್ ಕ್ಯಾನ್ಸಲ್ಡ್. ಸೊ ಇಲ್ಲಿ ನಮ್ಮ ಹತ್ರ ಉಳಿದಿರೋದು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ
ಇಲ್ಲಿ ನಮ್ಮ ಹತ್ರ ಏನು ಉಳಿದಿದೆ, ಇಲ್ಲಿ ಒಂದು n ಇದೆ, ಅದನ್ನು ಈ ಕಡೆ ಹಾಕ್ಕೊಳ್ತೀನಿ ನಾನು. ಅದಕ್ಕೆ ಮುಂಚೆ ನ್ಯೂಮರೇಟ್ರಲ್ಲಿ 3 + 5/n² ಇದೆ, ಡಿನಾಮಿನೇಟ್ರಲ್ಲಿ 2 + 3/n ಇದೆ, ಇಂಟು n. ಈ n ಯಾವುದು ಅಂತಂದರೆ ಇಲ್ಲಿ 2 n ಇತ್ತು ನ್ಯೂಮರೇಟ್ರಲ್ಲಿ, ಒಂದು n ಕ್ಯಾನ್ಸಲ್ ಆಗಿ ಇನ್ನೊಂದು n ಇದೆ ಇಲ್ಲಿ, sin of π/n. ಈಗ ಏನು ಮಾಡ್ತೀನಿ ಅಂತಂದರೆ ಇಷ್ಟನ್ನು ಒಂದು ಟರ್ಮ್ ಅಂದ್ಕೊಳ್ತೀನಿ ನಾನು, ಇಷ್ಟನ್ನು ಇನ್ನೊಂದು ಟರ್ಮ್ ಅಂದ್ಕೊಳ್ತೀನಿ. ಸೊ ಪ್ರಾಡಕ್ಟಲ್ಲಿ ಇದೆ, ಹಾಗಾಗಿ ಲಿಮಿಟನ್ನು ನಾವೇನು ಮಾಡ್ಬೋದು ಅಂತಂದರೆ ಸಪ್ರೇಟ್ ಮಾಡ್ಕೊಳ್ಬೋದು. ಇದಕ್ಕೊಂದು ಲಿಮಿಟ್ ಸಪ್ರೇಟು, ಇದಕ್ಕೊಂದು ಲಿಮಿಟ್ ಸಪ್ರೇಟ್ ಮಾಡ್ಕೊಂಡ್ರೆ ಸೊ ಇಟ್ ವಿಲ್ ಬಿ ಈಕ್ವಲ್ ಟು ಲಿಮಿಟ್ n tends to infinity 3 + 5/n² divided by 2 + 3/n. ಇದು ಫಸ್ಟ್ ಟರ್ಮ್. ಅಗೇನ್ ಲಿಮಿಟ್ n tends to infinity, ಇಲ್ಲಿ ಸೆಕೆಂಡ್ ಟರ್ಮ್ ಏನಿದೆ ಅಂತಂದರೆ, ಒಂದು ನಿಮಿಷ, ಇದನ್ನು ಒಂದು ಸ್ವಲ್ಪ ಬೇರೆ ಕಡೆ ಹಾಕೊಂಡ್ಬಿಡ್ತೀನಿ, ಇಲ್ಲಿ ಮೇಲ್ಗಡೆ ಇರಲಿ ಇದು, ಅದನ್ನ ನಾನು ಅದೇ ಫಾರ್ಮುಲಾ ಬಳಸ್ತಾ ಇದ್ದೀನಿ, ಹಾಗಾಗಿ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ಅಷ್ಟೇ. ಲಿಮಿಟ್ ಇನ್ನು ಉಳಿದಿರೋದು n ಇಂಟು sin of π/n, ಇಷ್ಟು ಉಳಿದಿದೆ. ಈಗ ಫಸ್ಟ್ ಲಿಮಿಟ್ ನೋಡಿ, ಆಸ್ n tends to infinity 5/n² tends to 0, 3/n tends to 0. ಸೊ ಇಲ್ಲೇನಾಯಿತು, 3 + 0 2 + 0, ಸೊ ಇಟ್ ಈಸ್ ನಥಿಂಗ್ ಬಟ್ 3/2. ಸೊ ಫಸ್ಟ್ ಲಿಮಿಟು ಸಾಲ್ವ್ ಆಗೋಯ್ತು. ಈಗ ಸೆಕೆಂಡ್ ಲಿಮಿಟ್ ಉಳಿದಿದೆ, ಏನು ಉಳಿದಿದೆ ಅಂತಂದರೆ ಲಿಮಿಟ್ n ಇಂಟು sin of π/n ಉಳಿದಿದೆ ಆಸ್ n tends to infinity. ನಾವು ಇದು ಸಿಮಿಲರ್ ಟು ಫಸ್ಟ್ ಕ್ವಶನ್, xn ಇದೆಯಲ್ಲ ನೋಡಿ, ಅದೇ ಕ್ವಶನ್ನೇ ಬಂದಿರೋದಿಲ್ಲಿ. ಇದನ್ನು ಮತ್ತೆ ಅದೇ ರೀತಿ ಸಾಲ್ವ್ ಮಾಡಿದ್ರೆ ವಿ ಗೆಟ್ π. ಸೊ ನೆನಪಿದೆ ಅಂತ ಅನ್ಕೊಳ್ತೀನಿ ನಾನು, ಇಲ್ಲಂತಂದರೆ ಸಾಲ್ವ್ ಮಾಡೋಣ. ಪುಟ್ π/n ಈಕ್ವಲ್ ಟು ಥೀಟಾ, ದಿಸ್ ಇಂಪ್ಲೈಸ್ n ಈಕ್ವಲ್ ಟು π/θ. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದೇ ಪ್ರಾಸೆಸ್. ಅಗೇನ್ ಆಸ್ n tends to infinity ಥೀಟಾ tends to 0. ಸೊ ಇದೆಲ್ಲನೂ ಫಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದಲ್ಲ ಅದೇ ಪ್ರಾಬ್ಲಮ್ನೇ. ಸೊ 3/2 ಲಿಮಿಟ್ n tends to infinity ಹೋಗಿ ಈಗ ಏನಾಗ್ತದೆ, ಥೀಟಾ tends to 0, n ಹೋಗಿ π/θ ಇಂಟು ಸೈನ್ π/n ಅಂತಂದರೆ ಥೀಟಾ. ಸೊ ಇದು ಪೈ ಕಾನ್ಸ್ಟೆಂಟ್ ಅಲ್ಲ, ಹೊರಗಡೆ ಹಾಕಿಬಿಡ್ತೀನಿ. ಸೊ 3π/2 ಇಲ್ಲೇನಾಯ್ತು, ಇಲ್ಲಿ ಸೈನ್ ಆಫ್ θ/θ, ಇಲ್ಲಿ ಲಿಮಿಟ್ ಇದೆ, ಸಾರಿ ಇಲ್ಲಿ ಲಿಮಿಟ್ ಇದೆ. ಲಿಮಿಟ್ ಥೀಟಾ tends to 0 sin θ/θ, sin θ/θ. So according to this formula, value of this limit is equal to 1. Therefore it is equal to 3π/2 into 1, nothing but 3π/2. So limit is a finite value. Since the value of the limit is a finite quantity, this implies the given sequence is convergent. This implies xn is convergent, and also we can say that it converges to 3π/2. So ಇಲ್ಲಿ 3 ಸೀಕ್ವೆನ್ಸ್ ತಗೊಂಡಿದ್ದೀವಿ. Fortunately all the 3 sequences are convergent. Thank you.